ಹೇಳಿ ಮೇಡಮ್, ಇವತ್ತು ಪ್ರೋಗ್ರಾಮ್ ಮಾಡಿದ್ರಿ, ಹೆಂಗೆ, ಎಷ್ಟು ಸಕ್ಸಸ್ ಆಯಿತು? ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಸರ್ ನಮಗೆ. ಆದರೆ ಸಕ್ಸಸ್ ಆಗಿದೆ ಅಂತ ಫಸ್ಟಿಂದನೂ ಗೊತ್ತು. ಅದನ್ನು ಇವತ್ತು ಪ್ರೂಫ್ ಮಾಡಿ ತೋರಿಸಿದ್ದೀವಿ. ಆದರೆ ಪಬ್ಲಿಕ್ ಯಾರಿಗೂ ಹಳೆ JDS ಕಾರ್ಯಕರ್ತರಿಗಾಗಲಿ ಪಬ್ಲಿಕ್ ಆಗಲಿ ಯಾರಿಗೂ ನಾವು ಹೇಳಿಲ್ಲ ಇದನ್ನು. ಬರೀ ಫ್ಯಾಮಿಲಿಗೆ ಫುಲ್ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಮಾತ್ರ ಕರೆದಿರೋದು, ಅವರೇ ಬಂದಿರೋದು, ಇಷ್ಟಪಟ್ಟು ಪ್ರೀತಿಯಿಂದ ಬಂದಿರೋದು. ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ ಅನಿಸುತ್ತೆ ಸರ್. ಎಷ್ಟು ಜನ ಬಂದಿದ್ದಾರೆ? ಸುಮಾರು ಒಂದು 300 ಜನ ಮೇಲೆ ಬಂದಿದ್ದಾರೆ ಸರ್. ಮೇಡಮ್, ಇದಕ್ಕೂ ಮುಂಚೆ ಇದು JDS ಫೀಲ್ಡ್, ಇಲ್ಲಿ JDS ಅಭ್ಯರ್ಥಿ ಇದ್ದಿದ್ದು. ಈಗ ನಿಮಗೆ JDS ಇಂದ ಸೀಟ್ ಸಿಕ್ಕರೆ ಎಷ್ಟು ಸುಲಭ ಆಗ್ಬೋದು? ಸರ್, ನಮಗೆ ಇವಾಗ 10 ಇಯರ್ಸ್ ಬ್ಯಾಕ್ JDS ಅಭ್ಯರ್ಥಿನೇ ಕೊಟ್ಟಿದ್ದು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರನ್ನ. ಅವರು ಬಂಡಾಯ ಶಾಸಕರಾಗಿ ಬೇರೆ ಪಾರ್ಟಿಗೆ ಹೊಟ್ಟೋದ್ರು. ಇವಾಗ ನಾವು JDS ಅಭ್ಯರ್ಥಿ ಆಗಬೇಕು, ಅಣ್ಣ ಕೊಟ್ಟರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಕೆಲಸಗಳು ಬ್ಯಾಲೆನ್ಸ್ ತುಂಬ ಐತೆ. ಸ್ಕೂಲ್ಗಳಾಗಲಿ ಹಾಸ್ಪಿಟಲ್ಗಳಾಗಲಿ ತುಂಬ ಕೆಲಸ ಐತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಇವಾಗ ಒಂದು ಡೆಲಿವರಿ ಆಗಿರೋ ಮಹಿಳೆ ಹಾಸ್ಪಿಟಲ್ಗೆ ಬರಬೇಕಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ನಾನೇ ಇಲ್ಲಿ ಅನುಭವಿಸಿದ್ದೀನಿ. ಈ 18 ವರ್ಷದ ಮುಂಚೆ ನಾನು ನನ್ನ ಮಗಳನ್ನ ಡೆಲಿವರಿ ಆಗಿರೋದು ಇದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಾನು ಹೋಗಿದ್ದು. ಯಾವ ಥರ ರೆಸ್ಪಾನ್ಸ್ ಇತ್ತು, 3 ದಿವಸ ನಾನು ಹೊಟ್ಟೆನ ಅನುಭವಿಸಿದ್ದೀನಿ. ಒಂದು ಮಿಷನರೀಸ್ ಇಲ್ಲ, ಸ್ಕ್ಯಾನಿಂಗ್ ಮಾಡೋಕ್ಕಿಲ್ಲ. ಬೇರೆ ಕಡೆ ಹಲ್ಸೂರಿಗೆ ಕಳಿಸಿದ್ರು, ಆಂಬುಲೆನ್ಸಲ್ಲಿ ಹಲ್ಸೂರಿಗೆ ಕಳಿಸಿದ್ರು. ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ 1 ಪ್ಯಾಕೆಟ್ ನೀರಿದೆ, 1 ಪ್ಯಾಕೆಟ್ ನೀರಿಲ್ಲ, ಆಪ್ರೇಷನ್ ಮಾಡಬೇಕಂತ ಹೇಳಿದ್ರು. ಆಪ್ರೇಷನ್ ಮಾಡಿ ಆಯಿತು, 4 ಅವರ್ ಬಿಟ್ಟು ಆಪ್ರೇಷನ್ ಮಾಡಿದ್ರು. ಅದು ಮಾಡಿ 8 ಅವರ್ 10 ಅವರು ಹೊಟ್ಟೆ ನೋವಲ್ಲಿ ಅನುಭವಿಸಿದ್ದೀನಿ ಸರ್. ನಾನು ಆಪ್ರೇಷನ್ ಮಾಡಿದ್ದಾರೆ, ಒಂದು ಟ್ಯಾಬ್ಲೆಟ್ ಕೊಟ್ಟಿಲ್ಲ ನನಗೆ, ಒಂದು ಇಂಜೆಕ್ಷನ್ ಆಗಲಿ ಒಂದು ಟ್ಯಾಬ್ಲೆಟ್ ಆಗಲಿ ಕೊಟ್ಟಿಲ್ಲ. ಯಾಕೆ ಹೊಟ್ಟೆ ನೋವ್ತಾ ಐತೆ ಅಂತ ಕೇಳಿದ್ರೆ ಅದಕ್ಕೇನೂ ರೆಸ್ಪಾನ್ಸ್ ಇಲ್ಲ. ಮಗು ಪಕ್ಕದಲ್ಲಿ ನಿಂತ್ಕೊಂಡು ಸುಮಾರು ನನಗೆ 4 ಗಂಟೆನಲ್ಲಿ ಡೆಲಿವರಿ ಆಗಿದ್ದು. 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ, 2 ಗಂಟೆ ರಾತ್ರಿವರೆಗೂ ನನಗೆ ಪೇಯ್ನ್ ತುಂಬ ಜಾಸ್ತಿ ಇತ್ತು. ಮಗು ಹೊಟ್ಟೆ ಶುವಾಗೆ ಅಳ್ತಾ ಇದ್ದರೆ ನನ್ನ ಕೈಲಿ ನೋಡೋಕ್ಕೂ ಶಕ್ತಿ ಇಲ್ಲ. ಅಷ್ಟು ಹೊಟ್ಟೆ ನೋವು ಅಂದರೆ ತಡ್ಕೊಳಕ್ಕಾಗ್ತಾ ಇಲ್ಲ. ಸಿಸೇರಿಯನ್ ಮಾಡಿರೋದು ಯಾವ ಥರ ಪೇಯ್ನ್ ಇರುತ್ತೆ ಅಂತ ಒಂದು ಹೆಣ್ಣಿಗೆ ಗೊತ್ತು, ನಾನು ಹೇಳಬೇಕಾಗಿಲ್ಲ. ನನ್ನ ನೋವು ಯಾಕಂತ ಗೊತ್ತಾಗಲಿಲ್ಲ ಅಂತ ಪಕ್ಕದಲ್ಲಿರೋರು ನನ್ನ ಎದೆ ಹಾಲನ್ನ ತೆಗೆದುಬಿಟ್ಟು ನನ್ನ ಮಗು ಕುಡಿಸಿ ಮಲಗಿಸಿದ್ರು. ಆಮೇಲೆ ತಡ್ಕೊಳಕ್ಕಾಗ್ದೇ ನಾನು ಅಕ್ಕಪಕ್ಕದವ್ರು ಹೋಗ್ಬಿಟ್ಟು ಅವರೇ ಡಾಕ್ಟ್ರ್ ಹತ್ರ ಕೇಳಿದ್ರು, ಈ ಅಮ್ಮ ಇಷ್ಟೊತ್ತಿಂದನೂ ಅಳ್ತಾವಳೆ, ಯಾಕೆ ಇಷ್ಟು ನೋವು ಬಂದಿದೆ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ನನಗೆ ಆನ್ಸರು, ಹಾಸ್ಪಿಟಲಲ್ಲಿ ಟ್ಯಾಬ್ಲೆಟ್ ಕೊಟ್ಟಿರಬೇಕಾಗಿತ್ತು, ಇಂಜೆಕ್ಷನ್ ಕೊಟ್ಟಿರಬೇಕಾಗಿತ್ತು ಅಂತ ಹೇಳಿದ್ರು. ಯಾಕೆ ಕೊಟ್ಟಿಲ್ಲ ನನಗಂತ ಕೇಳಿದ್ದಕ್ಕೆ, ಇದು ಗೌರ್ಮೆಂಟ್ ಹಾಸ್ಪಿಟಲ್ಲು, ನಿಮ್ಮ ಅತ್ತೆಯವ್ರು ಕಾರ್ಪೊರೇಟ್ರ್ ಆಗಿದ್ದಾರೆ, ನಮ್ಮ ಹತ್ರ ಅದು ಸ್ಟಾಕ್ ಇಲ್ಲ, ಹಾಸ್ಪಿಟಲಲ್ಲಿ ಟ್ಯಾಬ್ಲೆಟ್ ಸ್ಟಾಕ್ ಇಲ್ಲ, ನಿಮ್ಮ ಅತ್ತೆಯವ್ರು ಕಾರ್ಪೊರೇಟ್ರ್ ಆಗಿರೋದ್ರಿಂದ ನಮಗೆ ಭಯ, ಬೇರೆಯವ್ರಿಗೆ ಯಾಕೆ ಬರ್ಕೊಟ್ಟಿಲ್ಲ ನನಗೆ, ಅಟ್ಲೀಸ್ಟ್ ನಮ್ಮ ಯಜಮಾನ್ರಿಗೆ ಹೇಳಿ ನಾನು ತರಿಸ್ಕೊತೀನಿ ಅಂತ ಕೇಳಿದೆ. ಇಲ್ಲಮ್ಮ, ನಿಮ್ಮ ಅತ್ತೆಯವ್ರು ಕಾರ್ಪೊರೇಟ್ರ್ ಆಗಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಡಬೇಕಂತ ಕೇಸ್ ಹಾಕಿದ್ರೆ ನಾವೇನು ಮಾಡೋಣ ಅಂತ ಕೇಳಿದ್ರು. ನಾನು ಅವಾಗ ಹೇಳಿದೆ, ನನ್ನ ಕೈಲಿ ಹೊಟ್ಟೆ ತಡ್ಕೊಳಕ್ಕಾಗ್ದಲೇ ನಾನು ಹೇಳಿದ್ದು, ನನಗೆ ಗೊತ್ತಿಲ್ದಲೇ ನಾನು ತಗೊಳ್ತೀನಿ, ನನಗೆ ಬರ್ಕೊಡ್ರಿ ಸ್ಲಿಪ್ ಅಂತ ಕೇಳಿದೆ. 2 ಗಂಟೆ ನೈಟಲ್ಲಿ ಬರ್ಕೊಟ್ರು. ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ, ನೀನು ನಮ್ಮ ಅತ್ತೆಗೆ ಹೇಳ್ಬೇಡ, ನೀನು ಅತ್ತೆ ಮಾವಾಗ ಯಾರಿಗೂ ಎಬ್ಬರಿಸ್ಬೇಡ, ನನಗೆ ಕಾಣ್ದಂಗೆ ತಗೊಂಡು ಬಂದು ಕೊಡು ಟ್ಯಾಬ್ಲೆಟ್ ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ನಾನು ನುಂಗಿದ ಮೇಲೆ ಸ್ವಲ್ಪ ನನಗೆ ಹೊಟ್ಟೆ ನೋವು ಕಮ್ಮಿ ಆಯಿತು. ಸಿಸೇರಿಯನ್ ಮಾಡಿರೋಳಿಗೆ ಒಂದು ಇಂಜೆಕ್ಷನ್ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಹೆಣ್ಮಕ್ಳು ಹೇಳ್ಕೊಳಕ್ಕಾಗ್ದಲೇ ಇರೋರು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ಸರ್. ಇವಾಗ ತುಂಬ ಅನುಭವಿಸ್ತಾ ಇದ್ದಾರೆ. ಹೇಳ್ಕೊಳಕ್ಕಾಗಿರ್ತೈತೆ ಕೆಲವ್ರಿಗೆ, ಸೌಲಭ್ಯಗಳು ಯಾವುದೂ ಇಲ್ಲ. ನಾನು ಮೇಯ್ನ್ ಮಾಡಬೇಕು ಅಂದ್ಕೊಂಡಿರೋದು ಮಕ್ಳುಗಳಿಗೆ, ಹೆಂಗಸ್ರುಗಳಿಗೆ ನಾನು ಮಾಡಬೇಕಾಗಿರೋಂಥದ್ದು. ನಾನು ಅನುಭವಿಸಿರೋದನ್ನ ಬೇರೆ ಹೆಣ್ಮಕ್ಳು ಅನುಭವಿಸ್ಬಾರ್ದು ಸರ್. ಅದಕ್ಕೋಸ್ಕರ ನಾನು JDS ಅಲ್ಲಿ ಕುಮಾರಣ್ಣನ ನಾನು ಕೇಳ್ತಾ ಇದ್ದೀನಿ. ನಾನು ಅದಕ್ಕೆ ಅಣ್ಣ
ಮಾಡ್ತಾರೆ, ಅದನ್ನು ಇವ್ರ ಮಾತನ್ನು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಸರ್. ಕೊಟ್ಟರೆ ವಿಜನ್ ಏನಿದೆ ಮೇಡಮ್, ಹೀಗಾಗಿ MLA ಆದಮೇಲೆ ಏನು ಮಾಡಕ್ಕಿದ್ದೀರಾ ಏರಿಯಾಗೆ? ಯಾಕಂದ್ರೆ ಸುಮಾರು MLA ಬಂದು ಹೋದ್ರು, ಏನೂ ಮಾಡಲಿಲ್ಲ. ತಾವು ಏನು ಮಾಡ್ತೀರಾ ಮೇಡಮ್? ಸರ್, ಅಣ್ಣ ಪಂಚರತ್ನ ಯೋಜನೆ ಆಲ್ರೆಡಿ ತಗೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಪಂಚರತ್ನ ಯೋಜನೆಯಲ್ಲಿ ಮನೆಗಳು ಬರುತ್ತೆ, ಹಾಸ್ಪಿಟಲ್ದು ಬರುತ್ತೆ, ಸ್ಕೂಲ್ದು ಬರುತ್ತೆ, ರೈತರುಗಳಿಗೆ ಬರುತ್ತೆ, ಎಲ್ಲ ಆಲ್ರೆಡಿ ಅವರೆಲ್ಲ ಸೇರಿಸ್ಕೊಂಡಿದ್ದಾರೆ. ನಾವು ನಮ್ಮ ಇದರಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೈನ್ ಇಲ್ಲಿ ಬಡವ್ರದೇ ಎಲ್ಲ, ಇಲ್ಲಿ ಜೀವನ ಮಾಡ್ತಿರೋರೆಲ್ಲ ಬಡವರು. ಇದು ಸ್ಲಮ್ ಏರಿಯಾ. ಅದಕ್ಕೋಸ್ಕರ ಆ ಮಕ್ಕಳು ಕೆಲವರು ಇನ್ನು ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಹಾಕೊಂಡು ದುಡಿಮೆಗೋಸ್ಕರ ಕಳಿಸಿದ್ದಾರೆ. ಆ ಮಕ್ಕಳನ್ನ ನಾವು ಸ್ಕೂಲ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ಪೋರ್ಟ್ಸಲ್ಲಿ ಇಲ್ಲಿರೋರೆಲ್ಲ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ ಮಕ್ಕಳನ್ನ. ಅದನ್ನು ಮೇಲೆ ಯಾರು ತಗೊಂಡು ಬರೋಕ್ಕಂತ ಹೇಳಿ ಯಾರು ತಗೊಂಡು ಬರೋಕ್ಕಾಗ್ತಿಲ್ಲ. ಆ ತಂದೆ ತಾಯಿಗಳಿಗೆ ಆ ಶಕ್ತಿನೂ ಇಲ್ಲ. ಫಸ್ಟು ಆ ಮಕ್ಕಳನ್ನ ಸ್ಪೋರ್ಟ್ಸಲ್ಲೋ ಇಲ್ಲ ಸ್ಕೂಲ್ಗಳಿಗೋ ಏನಾದರೂ ಹಾಕಿ, ಇಲ್ಲಿ ನಮ್ಮದು ಫುಟ್ಬಾಲ್ ಗ್ರೌಂಡು ನಮ್ಮ ಅತ್ತೆಯವರೇ ಅದನ್ನು ರೆಡಿ ಮಾಡಿರೋದು. ಆ ಗ್ರೌಂಡು ನಮಗೆ ಚೆನ್ನಾಗೈತೆ, ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಮತ್ತು ಆಲ್ರೆಡಿ ನಾನು ಆಗಲೇ 36 ಮಕ್ಕಳನ್ನ DYSಗೆ ಸೇರ್ಸಕ್ಕೆ ನಾನು ಏರ್ಪಾಡು ಮಾಡಿದ್ದೀನಿ. ಅದನ್ನು ಅವ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಮಕ್ಕಳು ಅಲ್ಲಿಗೆ ಬಂದು ಟ್ರೈನಿಂಗ್ ಮಾಡ್ಕೊಳ್ಳೋ ಅಂಥ ಶಕ್ತಿ ಇಲ್ಲ. ನೀವೇ ಇಲ್ಲಿ ಯಾರಿಗಾದ್ರೂ ಕೋಚ್ ಕೊಟ್ಟರೆ ಇಲ್ಲಿರೋ ಮಕ್ಳುಗಳಿಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ ಇಲ್ಲಿ ಹಾಸ್ಟೆಲ್ ಮಾಡೋಕ್ಕಂತ. ಅದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಅದೇ ನಾನು ಮೇಯ್ನ್ ಹೇಳ್ದಂಗೆ ಹಾಸ್ಪಿಟಲ್ದು ಇಲ್ಲೆಲ್ಲ ಮಿಷನರೀಸು ಬೇಕು. ಈ ಹೆಣ್ಮಕ್ಳಿಗೆ, ನಮ್ಮಂಥ ಹೆಣ್ಮಕ್ಳು ಇನ್ನು ಬೇರೆ ಕಷ್ಟ ಅನುಭವಿಸ್ಬಾರ್ದು. ಫಸ್ಟ್ ಅವ್ರಿಗೆ ಅದು ಹಾಸ್ಪಿಟಲ್ದು ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಕ್ಕಳದು ಹಾಸ್ಪಿಟಲ್ದು ಮಹಿಳೆಯರಿಗಾಗಿ ಮಾಡಬೇಕು. ಇನ್ನು ಅಣ್ಣ ತಮ್ಮಂದಿರುಗಳದೆಲ್ಲ ಅದು ಮಾಡೋದಿದ್ದೇ ಇರುತ್ತೆ. ಅದು ಜನರಲ್ಲಾಗಿ ನಾನು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಏನು ಮೆಸೇಜ್ ಕೊಡ್ತಿದ್ದೀರಾ ಮೇಡಮ್ ಜನರಿಗೆ? ನೀವು ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ಏನು ಅಪೀಲ್ ಮಾಡ್ತೀರಾ ಅವ್ರಿಗೆ? ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಒಂದು ಮಹಿಳೆನ ತಗೊಂಡು ಬನ್ನಿರಿ ಅಂತ ಕೇಳ್ಕೊಳ್ತೀನಿ. ಒಂದು ಮಹಿಳೆ ಒಂದು ಮನೆಯಲ್ಲಿ ಯಾವ ರೀತಿ ಇರ್ತಾರೋ ಅದೇ ರೀತಿಯೂ ವಾರ್ಡ್ಗಳಾಗಲಿ ಕ್ಷೇತ್ರಗಳಾಗಲಿ ಅದನ್ನು ಮಾಡ್ತಾರೆ ಅನ್ನೋದು ಅವ್ರಿಗೆಲ್ಲರಿಗೂ ಗೊತ್ತು. ಅದನ್ನು ಒಂದು ಮಹಿಳೆನ ತಗೊಂಡು ಬಂದರೆ ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ನನಗೆ ಸಪೋರ್ಟ್ ಮಾಡಿ ನಾನು ಕೊಟ್ಟರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಸೇರಿಕೊಂಡು ಎಲ್ಲ ನಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಅವ್ರಿಗೆ ನಮ್ಮ ಕಾರ್ಯಕರ್ತರನ್ನ ಇನ್ನೂ ಯಾರನ್ನು ನಾವು ಇದು ಮಾಡ್ಕೊಂಡಿಲ್ಲ. ಬರೀ ಫ್ರೆಂಡ್ಸ್ ಮಾತ್ರ ಕರೆದಿರೋದಕ್ಕೆ ಇಷ್ಟೊಂದು ಬಂದಿದೆ. ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಗ್ಯಾರಂಟಿ ನಮ್ಮ ಮತ್ತೆ JDS ಭದ್ರಕೋಟೆ ಆಗಿರುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕೆ ಇದು ಒಂದು ಸಣ್ಣ ಇನ್ಫಾರ್ಮೇಷನ್ ಅಷ್ಟೇ. ಏನಿದೆ ಸರ್ ಸ್ವಾಮಿ? ಎಲ್ಲ ಬರ್ತಾರೆ. ಇವಾಗ 5 ಕಾರ್ಪೊರೇಟ್ರು 7 ಕಾರ್ಪೊರೇಟ್ರುಗಳು ಇದ್ದು ಹೇಳೋ ಮಾತು ಒಂದೇನು, ರೋಡ್ ಮಾಡಿದ್ದೀನಿ, ಸ್ಯಾನಿಟ್ರಿ ಮಾಡಿದ್ದೀನಿ, ರೋಡ್ ಮಾಡಿದ್ದೀನಿ, ಸ್ಯಾನಿಟ್ರಿ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಇಲ್ಲಿರೋ ಬಡ ಜನಕ್ಕೆ ಏನು ಮಾಡಿದ್ದಾರೆ, ಯಾವ ಕಡೆ ಯಾವ ಥರ ಅವ್ರಿಗೆ ಉಪಯೋಗ ಆಗಿದೆ, ಯಾವ ಥರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕೆ ಪ್ರೂಫ್ ಏನು? ಎಲ್ಲ MLA ಇದ್ದಾರೆ ಪ್ರೆಸಿಡೆಂಟು, ಅವರೆಲ್ಲ ಒಂದೇ ರೋಡ್ ಆಗೈತೆ, ಸ್ಯಾನಿಟ್ರಿ ಮಾಡಿದ್ದೀನಿ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನಕ್ಕಿರುತ್ತೆ? ಈ ಬಡ ಜನಿಗೆ ಇವ್ರು ತೋರಿಸಿರೋದು ರೀತಿ ಆದರೆ ಏನೋ ಅವ್ರ ಕೈನ ಯಾವ ದಾರಿಂದ ಹೇಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಪ್ರೂಫ್ ಏನಾರ ಕೊಡೋಕೆ ಹೇಳ್ರಿ ನೋಡೋಣ. ರೀ ಮಾಮೂಲಿ ನನಗೆ ಗೊತ್ತಿರೋಂಗೆ ಹೆರಿಗೆ ಹಾಸ್ಪಿಟ್ಲಲ್ಲಿ ಒಂದು ಮಿಷನರಿ ಮಾಡೋಕ್ಕಾಗಿಲ್ಲ, ಒಂದು ಹಾಸ್ಪಿಟಲ್ ಫೆಸಿಲಿಟೀಸ್ ಮಾಡೋಕ್ಕಾಗಿಲ್ಲ. ಇಲ್ಲಿರೋದು ಬಡ ಜನರು ಇಲ್ಲಿಂದ ಹೋಗ್ಬೇಕಾದ್ರೆ ಬೇರೆ ಕಡೆ 500,000 ಕೊಟ್ಟು ಆ್ಯಂಬುಲೆನ್ಸಲ್ಲಿ ಹೋಗ್ಬೇಕು. ಅಲ್ಲಿ ಅವ್ರು ನಡ್ಕೊಂಬಂದು ಅಲ್ಲಿ ನಿಂತ್ಕೊಂಡು ಮೇಲೆ ತಿರ್ಗಿ ಅಲ್ಲಿಂದ ಆ್ಯಂಬುಲೆನ್ಸ್ ಅವ್ರು ಚಾರ್ಜ್ ಕಟ್ಕೊಂಡು ಹೋಗ್ಬೇಕು. ಇಂಥ ಪರಿಸ್ಥಿತಿ ಇರೋ ಜಾಗದಲ್ಲಿ ಅದು ನೋಡೋಕ್ಕಾಗಿಲ್ಲ. ನಮ್ಮ ಬಡವರು ಆ ಕಷ್ಟ ಏನಂತ ಗೊತ್ತು. ನನ್ನ ಮಗಳು ಹುಟ್ಟಿರೋದು ಅದೇ ಹಾಸ್ಪಿಟ್ಲಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಬೇರೆ ಕಡೆ ಕಳಿಸಿದ್ರು. ಯಾಕೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ವೈಫ್ ಪಟ್ಟಿದ್ದು ಇನ್ನೊಬ್ರಿಗೆ ಬರಬಾರ್ದು ಅನ್ನೋದು ನನ್ನ ಕಷ್ಟ ಗೊತ್ತು. ಆ ಕಷ್ಟ ಎಲ್ರಿಗೂ ಗೊತ್ತಾಗಬೇಕು, ಆ ಕಷ್ಟ ಚೇಂಜಸ್ ಆಗಬೇಕು ಅನ್ನೋದಕ್ಕೆ ನಾವು ಮುಂದೆ ಬಂದಿರೋದು. जी फरमाइए सर, आज यहाँ पे एक प्रोग्राम का इनेकाद हुआ, JDS के कैंडिडेट सामने नजर आ रहे हैं, क्या मकसद था? अस्सलामुअलैकुम वरहमतुल्लाहि वबरकातुहू। आपके तमाम नाजरीन को मैं शुक्रिया अदा करता हूँ और आप सबका भी शुक्रिया अदा करता हूँ। मकसद इनके जो सास रजनी मूर्ति हैं, इसके पहले यहाँ पर कारपोरेटर थे। अल्हम्दुलिल्लाह उन्होंने बहुत काम किया है। CM इब्राहिम साहब के साथ परसों जब मुलाकात हुई तो CM इब्राहिम साहब ख़ुद अपनी ज़बान से बोले, अम्मा तू नाम कमाई पैसा नहीं कमाई, तुझे 1 लाख रुपए देखो मैं टिकट दिया था बोल को। ये बात सच है। आज भी इन लोगों को रोड पर देखो, तुम्हें कौन भी ये नहीं बोलते कि इन्होंने कारपोरेटर को। आज के कारपोरेटर के बच्चे, उनका हाईफाई स्टाइल, उनका स्टाइल ही चला गया है। मगर आज भी इन लोग रोड पर खड़े रहते, उनको नहीं पहचानते कि इन्होंने कारपोरेटर को। बिल्कुल सीधे साधे लोग नाम कमाए काम कर को ही सो आज उनका काम बात करता है।
पैसा नहीं कमाए। और दूसरी बात क्या है, यहाँ जो हालात ही, ये हालात बहुत नाजुक ही। हमारे डीजे हल्ली में गरीब तबक़ात के लोग ज़्यादा, यहाँ कोई किस्म की फैसिलिटी नहीं है। 4.5 साल तक एमएलए साहब आराम से घर में रहती, 4.5 साल के बाद रोड़ा खोदना शुरू कर डालती। रोड़ा खोदना, नाले पाक करना, ये मामूली कारपोरेटर भी कर डालता, ये बड़ा काम नहीं है, एमएलए का काम नहीं। एमएलए का जो काम था, जो हमना मिलना था, आज तक एक हाईफाई हॉस्पिटल नहीं है, एक हाईटेक हॉस्पिटल नहीं है। जैसा विवेक बोले उसी तरह से मेरी छोटी बहन का वाक़या याद आ रहा मुझे। डिलीवरी हो को एकदम सीरियस हो गई यश मैदान के हॉस्पिटल में, अगर 10 मिनट भी देरी होता बोरिंग हॉस्पिटल को ले जाने के वास्ते तो जान जाने के हालात थे। ऑपरेशन की फैसिलिटी नहीं है, यहाँ एक जनरल हॉस्पिटल नहीं है, और इतना बड़ा इलाका, यहाँ के हमारे बच्चों को कॉलेज की फैसिलिटी नहीं है। जितने जगह थे, जगह वो क्या घुल गए बारिशा में या क्या हो गया मालूम नहीं, जगह तो चले गए मगर वो जगह का इस्तेमाल नहीं हुआ। एक स्पोर्ट्स का क्या भी नहीं है कि हमारे यहाँ के बच्चों को क्या उनमें वो काबिलियत नहीं है, स्पोर्ट्स के वास्ते कुछ नहीं है, एजुकेशन के बारे में कुछ नहीं है, एक कॉलेज नहीं हुई। और गवर्नमेंट स्कूलों की हालत तो इसी है, अल्हम्दुलिल्लाह, क्या भी बोले सर का नहीं है। इससे जिम्मेदार किसे ठहराते हैं? जिम्मेदार कौन भी नहीं, एमएलए साहब, इसके जिम्मेदार और कौन होती है? देखो 10 साल उनको पब्लिक मौका दी, 10 साल मौका देने के बावजूद अगर आवाम का भला नहीं हुआ तो उसके जिम्मेदार कौन? एमएलए। तो इसी वजह से आज हमें, और पुलिकेशी नगर की हिस्ट्री में एलंका कॉन्स्टिट्यूंसी से लेकर आज तक हम इलेक्शन में काम कर को हूँ, आज तक लेडी कैंडिडेट को यहाँ कौन भी देखो नहीं है। आज हमारे जेडीएस से लेडी कैंडिडेट को देती कर को फैसला कर कोई इंशाल्लाह टिकट भी मिल जाती है। तो इसमें तुम्हारा सब साथ है क्या? हमारा अल्हम्दुलिल्लाह पूरे का पूरा साथ है और हमारी पूरी कोशिश है। आज जो ये प्रोग्राम का इंतखाब कर को ही एक मकसद क्या कहते, तमाम यहाँ एक बात आपको है कि मुसलमानों का सपोर्ट इनको नहीं मिलता को, ये दिखाने के वास्ते कि मुसलमान भी इनके साथ ही, तमिलियंस भी इनके साथ ही, तमाम पब्लिक इनके साथ है। जब मर्द बाने को जिता सकती तो बैको को की जिता नहीं सकते, और ऑलरेडी बैको को जिता को कारपोरेटर बना को ही ना। और इससे पहले सुनने में आया कि ये जेडीएस का ही हिस्सा था बोल के। पिछले 5 साल पहले जो अखंड श्रीनिवास मूर्ति ही जेडीएस के एमएलए बने, सो जेडीएस पार्टी को धोखा कर को, क्रॉस वोटिंग कर को इनो कांग्रेस को चले गए, सो समझे उन्हों की। ये जेडीएस का इलाका देखो, सबसे पहले सीना जो सीनू अन्ना ही उन्होंने जेडीएस मतलब जनता पार्टी से थे, उसके बाद शिवराज जेडीएस से हुए, बाद में अखंड श्रीनिवास जेडीएस से जीत को धोखा कर को पार्टी को उन्होंने चले गए। सो तो इंशाल्लाह इस बार फिर से जेडीएस का झंडा पुलिकेशी नगर में लहरेगा। ठीक, आपका नाम? सैयद ताहसीन, डीजे हल्ली से।